ಇವತ್ತಿಗೆ ಕೊಡಬಾಯಿ ಏನು ನೀರಾವರಿ ಸಮಸ್ಯೆ ಏನು ಉದ್ಭವ ಆಗಿತ್ತಲ್ಲ ಅದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇವತ್ತಿಗೆ 12 ದಿನ ಕಳೆದು ಇವತ್ತು. ಆದ್ರೆ ಇಲ್ಲಿವರೆಗೆ ನಾವು ಮನವಿ ಸಲ್ಲಿಸಿದಂಥವ್ರಾಗಲಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಲಿ ಯಾರು ಒಬ್ರು ಇಬ್ರು ಬಂದು ಅರ್ಧ ಪ್ರಮಾಣದ ಮಾಹಿತಿಗಳು ಇರೋದ್ರಿಂದ ಅದೇನು ಸಮಸ್ಯೆ ಬಗೆಹರಿದಿಲ್ಲ. ಯಾರು ಅದಕ್ಕೆ ಸಂಬಂಧಿಸಿದ ಉತ್ತರ ಸಿಗದ ಕಾರಣಕ್ಕಾಗಿ ನಾವೆಲ್ಲ ಭಾರತೀಯ ಕಿಸಾನ್ ಸಂಘದ ಅಡಿಯಲ್ಲಿ ಏನು ಇದನ್ನ ಪ್ರಾರಂಭ ಮಾಡಿದೀವಲ್ಲ ಹೋರಾಟ, ಇವತ್ತಿಗೆ 3-4 ಹಳ್ಳಿಯಿಂದ ಪ್ರಾರಂಭ ಮಾಡಿದಾಗ ಎಲ್ಲ ಹಳ್ಳಿಯವರು 18 ಹಳ್ಳಿಯವ್ರ ಸಮಸ್ಯೆ ಉದ್ಭವ ಆಗಿತ್ತು. ಅದು ಯಾಕಂದ್ರೆ 3-4 ಹಳ್ಳಿಯವ್ರಿಗೆ ಅಷ್ಟು ಸಮಸ್ಯೆ ತಿಳ್ಕೊಂಡು ನಾವು ಬಂದಿದ್ದು. ಇಲ್ಲಿ ಬಂದಾಗ ನಮ್ಗೆ ಅರ್ಥ ಆಯಿತು 18 ಹಳ್ಳಿಯವ್ರ ಸಮಸ್ಯೆ ಆಗಿಬಿಟ್ಟೈತೆ ಅದಕ್ಕೆ 2-3 ವರ್ಷ. ಅದಕ್ಕೆ ಇವತ್ತಿನ ದಿನ ಈ ನಮಗೆ ಬೆಂಬಲ ಸೂಚಿಸ್ಬೇಕಂತ ಹೇಳಿ ಏನು ನಮಗೆ ಶಾಂತಿಯುತ ಹೋರಾಟ ಇತ್ತು, ಈ ಶಾಂತಿಯುತ ಹೋರಾಟಕ್ಕೆ ಬೆಂಬಲ ಸೂಚಿಸ್ಬೇಕಂತ ಹೇಳಿ ನಮ್ಮ ಈ ಭಾಗದ ರಾಜಕೀಯ ಧುರೀಣರು ಮತ್ತು ಇವತ್ತಿನ JDS ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ನಮ್ಮ ಅಣ್ಣಗಳು ಬಂದವರು ರಾಯಭಾಗದವರ, ಅವರಿಗೆ ಎಲ್ಲ ರೈತರ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಒಂದು ಸ್ವಾಗತ ಕೊಡ್ತೇವೆ. ಮತ್ತು ಇವತ್ತು ಏನಾಗಿತ್ತಪ್ಪ ಅಂತಂದ್ರೆ ಬಹಳಷ್ಟು ಜನಸಾಮಾನ್ಯರಲ್ಲಿ ಆಮೇಲೆ ಜನಸಾಮಾನ್ಯರನ್ನ ಕೆಲಸ ಯಾರು ಮಾಡಿ ಕೊಡ್ಬೇಕಾಗಿಲ್ಲ ಅವರಲ್ಲಿ ಏನು ಕಡಿಮೆ ಆಗಿತ್ತು ಅಂದ್ರೆ ಇಚ್ಛಾಶಕ್ತಿ ಕಡಿಮೆ ಆಗಿತ್ತು. ಮೂಲ ಮುಖ್ಯ ಅಧಿಕಾರದವರಿಗೆ ಇದ್ದವರಿಗೆ ಈ ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಇದೇನು ಬಹಳಷ್ಟು ಗಂಭೀರವಾಗಿ ಬಿಟ್ಟಿತ್ತು ಯಾಕೆ ಜನಸಾಮಾನ್ಯರಿಗೆ. ಅದಕ್ಕೆ ನಾವು ಇವತ್ತು ಏನು ಹೇಳಕತ್ತೇವೆ ಅಂತಂದ್ರೆ ನಾವು ಇವತ್ತು 12 ದಿನ ಶಾಂತಿಯುತ ಹೋರಾಟ ಮಾಡತ್ತೇವು. ಇದಕ್ಕೆ ಮತ್ತು ನಾವು ಒಯ್ತು ಹೇಳ್ತೇವೆ. ಬೆಳಗಾವಿ ಏನು ನೋಡ್ರಿ ಇಷ್ಟೆಲ್ಲ ನಾವು ಇದು ಹೋರಾಟ ಮಾಡ್ಬೇಕಾದ್ರೆ ಒಂದ ಸಣ್ಣ ಸಮಸ್ಯೆ ತೊಗೊಂಡು ಬಂದಿಲ್ಲ. ನಾವು 20 ವರ್ಷ ನೀರು ಹೋಗಿಲ್ಲ ಬಂಬರ್ ಹೊಡಕ. ನಾವು ಮನವಿ ಸಲ್ಲಿಸಿ ಆಮೇಲೆ ಏನು ಮೇಲಾಧಿಕಾರಿಗಳು ಮನವಿ ಸಲ್ಲಿಸಿದಂತ ಮತ್ತೊಮ್ಮೆ ಭೇಟಿ ಕೊಟ್ಟು ಬಂದ ಆದ ನಂತರ ನಾವು ಇವತ್ತಿನ ಏನಪ್ಪಾ ಅಂದ್ರೆ ನೀರಾವರಿ ಸಚಿವ ಭೂಮಿ ಕರೆ ಮುಖಾಂತರ ಅವರಿಂದ ಕರೆ ಮುಖಾಂತರ ಇಲ್ಲೇ ನಮ್ಮ ಬೆಳಗಾವಿ ನೀರಾವರಿ ಇಲಾಖೆಗೆ ಫೋನ್ ಮಾಡಿದ ನಂತರ ಆದ್ರೂ ಯಾವುದೂ ಕೆಲಸ ಆಗಿರ್ಕಿಲ್ಲ. ನಾವೇನ್ ಮಾಡಿದ್ವಿ ಅಂದ್ರೆ ಇದು 1 ದಿವಸ 2 ದಿವಸ ಹೋರಾಟ ಅಲ್ಲ, ಇದು ಸಮಸ್ಯೆ ಅಲ್ಲ, ಒಂದು 20 ವರ್ಷ ಸಮಸ್ಯೆ ಐತಿ. ನಾವು ಮೊದಲ ಪೂರ್ವ ತಯಾರಿಗಳು ಬಂದೇವು. ಇಲ್ಲಿ ಏನಂದ್ರೆ ಮನಸ್ಸನ್ನ ಆತ್ಮಸ್ಥೈರ್ಯ ಗಟ್ಟಿ ಮಾಡ್ಕೊಂಡು ಬಂದೆವು. ನಮಗೆ ಎಲ್ಲಿ ಮಠ ನ್ಯಾಯ ಸಿಗುದಿಲ್ಲ ಅಲ್ಲಿ ಮಠ ನಾವು ಇಲ್ಲೇ ಹೋರಾಟ ಮಾಡ್ಬೇಕಂತ ಹೇಳಿ ಇವತ್ತು ದನಕರ ಸಮೇತ ನಮ್ಮ ಜನ ಬರಾಕತ್ಯಾರು. ಇವತ್ತಿಗೆ ಇಲ್ಲಂದ್ರೆ 12 ದಿವಸ ಕಳೆದು ಅದಕ್ಕೆ ನಮ್ದು ಏನು ಐತೆ ಅಂದ್ರೆ ವಿಷಯ, ಮುಖ್ಯವಾದ ವಿಷಯ ನಮ್ಮ 9 ಮೂಡ್ರಿ ಇಲ್ಲಿ ಬರಬೇಕು. ಆಮೇಲೆ ಏನು ಅರ್ಧ ನೀರಾವರಿ ಕಾಲುವೆ ಮೇಲಿನ ನೀರಾವರಿ ಅನಧಿಕೃತ ಕಾಲುವೆ ಮೇಲೆ ಅನಧಿಕೃತ ಏನು ಮೂಡುಗಳು ಇದ್ದಿಲ್ಲ ಅವನ ಅರ್ಧ ತೆಗದಾರೆ, ಇನ್ನು ಅರ್ಧ ತೆಗಿವಾರ. ಯಾಕಪ್ಪ ಅಂದ್ರೆ ಮೊದಲಿಗೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ರೈತರ ಜಗಳ ಹಚ್ಚು ಕೆಲಸ ಮಾಡಿದಾರೆ ಅಧಿಕಾರಿಗಳು. ಅದು ಕೆಲಸ ಆಗಬಾರ್ದು ಇನ್ನು ಮುಂದೆ ಅರಬಿ. ಅದಕ್ಕೆ ನಾವು ಬಹಳಷ್ಟು ಒಕ್ಕಡದಿಂದ ಈಗ ಅರ್ಥ ಮಾಡ್ಕೋಬೇಕು ಅವ್ರ ಅಧಿಕಾರಿಗಳು. ಈ ಸಲ ನಿಮ್ ಕೈಲಿ ಜಗಳ ಹಚ್ಚಕ್ ಆಗಂಗಿಲ್ಲ. ಬಹಳಷ್ಟು ಒಕ್ಕಡದಿಂದ ನಾವು ಇಲ್ಲಿ ಎಲ್ಲಾ 18 ಹಳ್ಳಿ ರೈತರು ಕೂತಿದ್ದೇವೆ. ಇಲ್ಲಿ ಇವತ್ತಿಂದ ನಮ್ಮ ಸಂಘದ ಭಾರತೀಯ ಕಿಸಾನ್ ಸಂಘದ ಏನು ನಾವು ಮೊದಲಿಗೆ ಹೇಳಕತ್ತೇನೋ, ಭಾರತೀಯ ಕಿಸಾನ್ ಸಂಘ ಅನ್ನೋದು ಇಡೀ ಭಾರತ ತುಂಬಾ ವ್ಯಾಪಿಸಿರುವಂತ ಸಂಘ. ಆಮೇಲೆ ನಮ್ಮ ಮುಖ್ಯ ಕಚೇರಿ ಇರೋದ್ರೆ ದೆಹಲಿ ಒಳಗ. ಹಿಂಗಾಗಿ ನಾವು ಮೊದಲಿನ ದಿವಸ ಕೇಂದ್ರ ಮಟ್ಟ ತಕ್ಕ ನಾವು ಇದನ್ನ ಹೋರಾಟ ಮಾಡ್ತೀವಿ ಅಂತ ಹೇಳಿದೆವು. ಅದಕ್ಕೆ ಇವತ್ತು ನಮ್ಮ ಅಣ್ಣಗಳಿಗೆ ಬಂದಾರಲ್ಲ ಅವ್ರ ಪಕ್ಷದಿಂದ ಅವ್ರ ಮಂತ್ರಿಗಳು ಕೇಂದ್ರ ಲೆವೆಲ್ದಾಗ ಇದಾರು. ಇದು ನಮ್ ದೊಡ್ಡ ಬೇಡಿಕೆ ಐತ್ರಿ. ಯಾಕಂತಂದ್ರೆ ನಮಗ್ ಏನಾಗಿದೆ ಅಂದ್ರೆ ಮೊದಲ ನಮಗ್ ನ್ಯಾಯ ಸಿಗಬೇಕಾಗಿತ್ತು, ನೀರು ಸಿಗಬೇಕು. ಇದಕ್ಕಿಂತ ದೊಡ್ಡ ನ್ಯಾಯ ಏನಂದ್ರೆ ಒಬ್ರು DC ಅವ್ರ ಏನವ್ರೇನು DC ಅವ್ರ ಏನು ಪ್ರೈಮ್ ಮಿನಿಸ್ಟರ್ ಏನ ಅಲ್ಲ, ಒಂದು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಒಬ್ರು ಅಧಿಕಾರಿ ಅಷ್ಟ ಅವ್ರು. ಯಾಕಂದ್ರೆ ಈ ನಮ್ಮ ಹೋರಾಟ ನೋಡಿ ನಮ್ಮ ಮೋದಿ ಅವ್ರಿಗೆ ಗೊತ್ತಾಗಿದ್ರೆ ಇಲ್ಲಿ ಬರ್ತೀರೇನೋ ಅನ್ನೋ ಒಂದು ನಮ್ಮ ಕಲ್ಪನೆ ಒಳಗಿದ್ದೇವೆ ನಾವು. ಯಾಕಂದ್ರೆ ಇಷ್ಟು ದಿವಸದಿಂದ ಇವತ್ತಿಂದ ನಮ್ಮ ಸಂಘದ ಕಾರ್ಯಕರ್ತರೆಲ್ಲ ಕೂಡಿ ಒಂದು ನಾವು ಲಿಖಿತ ಒಂದು ರೂಪರೇಷೆ ರೆಡಿ ಮಾಡಿದೆವು. ಅದೇನಪ್ಪಾ ಅಂತಂದ್ರೆ ನಾವು ಉಪವಾಸ ಸತ್ಯಾಗ್ರಹ ಕುಣ್ಬೇಕಂತ ಹೇಳಿ ಅಂದ್ರೆ ಇವತ್ತು ಮಾಧ್ಯಮ ಮುಖಾಂತರ ನಾವು ತಿಳಿಸಾಯ್ತೇವು. ಅದನ್ನ ನಾವು ಇವತ್ತು ಯಾರ್ಯಾರಿಗೆ ಕೋರಿಕೆ ಅಂದ್ರೆ ನಮ್ದು ಏನು ಉಪವಾಸ ಸತ್ಯಾಗ್ರಹ ಏನು ಸ್ಟಾರ್ಟ್ ಮಾಡೋದಿವಲ್ಲ ನಮ್ಮ ಅಧಿಕಾರಿಗಳ ತಿಳಿಸಿ ಇವತ್ತು ಸಾಯಂಕಾಲದಿಂದ ಮಾಡೋದೊಂದು ಪ್ರಯತ್ನ ನಾವು ಇದೆವು. ಮತ್ತು ನಾವು ಏನೇ ಇರಲಿ ನಾವು ಉಪವಾಸ ಕೊಂಡ್ಲಿ ಹಿಂಗ ಕೊಂಡ್ಲಿ ಏನೇ ಕೊಂಡ್ಲಿ ನಮಗ್ ಪೂರ್ಣ ಪ್ರಮಾಣ ತನಿಖೆ ಆಗಿ ಇದು ಮೇಲಾಧಿಕಾರಿಗಳು ಬಂದ ಆಮೇಲೆ DC ಅವ್ರು ಬರಬೇಕು, ಆಯುಕ್ತರು ಬರಬೇಕು, ಈಶ್ವರ್ ಎಲ್ಲರೂ ಸಮ್ಮುಖ ಆಗ್ಬೇಕು. ಯಾಕಪ್ಪ ಅಂದ್ರೆ ಇದು ಸಣ್ಣ ಪ್ರಮಾಣದ ಇದು ಅಲ್ಲ, ಏನ ಅವ್ಯವಹಾರ ನಡೆದಿಲ್ಲ, ಇಲ್ಲಿ ದೊಡ್ಡ ಪ್ರಮಾಣ ಅವ್ಯವಹಾರ ನಡೆದಿರೋದ್ರಿಂದ ನೀವು ಎಲ್ಲಾ ನಾವು ಮನವಿ ಮೊದಲು ಕೊಡುತ್ತೇವೆ ವಿಚಾರ ಮಾಡಿಕೊಟ್ಟೇವು. ನಾವು ನೀರಾವರಿ ಇಲಾಖೆ ಬೆಳಗಾವಿ ಕೊಟ್ಟಿಲ್ಲ, ಫೋನ್ ಮುಖಾಂತರ ಹೇಳಿದೆವು. ನಾವು ಯಾಕೆ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ 20 ವರ್ಷ ಕೊಟ್ಟು ಸಾಕಾಗಿತ್ತು, ನಾವು ಈಗ ಕೊಡಂಗಿಲ್ಲ. ನೀವು ಏನು ಮೇಲಾಧಿಕಾರಿಗಳು ಮನವಿ ಕೊಟ್ಟಿದೇವಲ್ಲ ಅವ್ರೆಲ್ಲಾರು ಬಂದ ನಿಮ್ಮ ಸಮ್ಮುಖದಾಗ ಆ ನೀರಾವರಿ ಇಲಾಖೆಯವ್ರನ್ನ ಕರೆತಂದಿಲ್ಲಿ ಆಮೇಲೆ ಅದನ್ನ ಪೂರ್ಣ ಪ್ರಮಾಣದ ನಮಗೆ ಲಿಖಿತ ರೂಪದಾಗ ಕೊಡುವವರೆಗೆ ನಮಗೆ ಈ ಹೋರಾಟ ನಾವು ಹಿಂದೆ ಪಡೆಯಂಗಿಲ್ಲ. ಮತ್ತು ಒತ್ತಿ ಹೇಳ್ತೇನೆ ಏನಪ್ಪಾ ಅಂತಂದ್ರೆ
5 ಜನ ಬಂದ್ರೆ ಬಿ ರೈತರ 5 ಲಕ್ಷ ಜನಸಂಖ್ಯೆ ಸಮಸ್ಯೆ ಹೊತ್ಕೊಂಡ್ ಬಂದಿರ್ತಾರ. ನಿಮ್ಮ ತಲೆಯೊಳಗೆ ಏನಾಗಿದೆ ಅಂದ್ರೆ 10,000 5,000 ಜನ ಇದ್ರೆ ಅಷ್ಟ ನಾವು ಬರ್ತೇವೆ ಅನ್ನೋದು ನಿಮ್ಮೊಳಗೆ ಏನಿದ್ರೆ ಅದನ್ನ ನೀವು ಹೊರ ಹಾಕ್ಬೇಕು ಬಂದ್ರೆ ಅಧಿಕಾರಿಗಳು. ಇಷ್ಟು ಹೇಳಿ ಒಂದೆರಡು ಮಾತು